ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸಿಂಪಲ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ 10.2 ನೋಡಿ, ಈಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನದ ಪರಿಣಾಮ. ಈಟಿಂಗ್ ಎಫೆಕ್ಟ್ ಅಂದರೆ ಉಷ್ಣ, ಬಿಸಿ. ಈ ಎಲೆಕ್ಟ್ರಿಕ್ ಕರೆಂಟಲ್ಲಿ ಉಷ್ಣದ್ದು ಈಟಿಂಗ್ದು ಎಫೆಕ್ಟ್ ಯಾವ ರೀತಿ ಇರುತ್ತೆ ಅಂತ ಅದಕ್ಕೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ 10.2ನಲ್ಲಿ. ಟೇಕ್ ಆ್ಯನ್ ಎಲೆಕ್ಟ್ರಿಕ್ ಸೆಲ್, ಎ ಬಲ್ಬ್, ಎ ಸ್ವಿಚ್ ಆ್ಯಂಡ್ ಕನೆಕ್ಟಿಂಗ್ ವೈರ್ಸ್. ಆ್ಯಕ್ಟಿವಿಟಿನ ನೋಡಿ, ಒಂದು ವಿದ್ಯುತ್ ಕೋಶವನ್ನು, ಒಂದು ಸೆಲ್ನ ತಗೊಳ್ಳಿ, ಒಂದು ಬಲ್ಬ್ನ ತಗೊಳ್ಳಿ, ಒಂದು ಒತ್ತುಗುಂಡಿ ಸ್ವಿಚ್, ಮತ್ತು ಜೋಡಿಸೋದಕ್ಕೆ ಅವೆಲ್ಲವನ್ನು ಜಾಯಿನ್ ಮಾಡೋದಕ್ಕೆ ಒಂದು ತಂತಿಗಳನ್ನು ತೆಗೆದುಕೊಳ್ಳಿ. ಇಷ್ಟು ಬೇಕು. ಮೇಕ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಆ್ಯಸ್ ಶೋನ್ ಇನ್ ಫಿಗರ್ 10.9. 10.9 ಚಿತ್ರದಲ್ಲಿ ತೋರಿಸಿರೋ ಥರ ಅದನ್ನ ಏನು ಮಾಡಿ, ಕನೆಕ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ತೋರಿಸಿದಾರಲ್ಲ, ಈ ರೀತಿ ಅವೆಲ್ಲವನ್ನು ಬಲ್ಬ್, ಸ್ವಿಚ್, ಸೆಲ್, ಕನೆಕ್ಟಿಂಗ್ ವೈರ್ಸ್ ಎಲ್ಲವನ್ನು ಕನೆಕ್ಟ್ ಮಾಡಿ. ದಿಸ್ ಆಕ್ಟಿವಿಟಿ ಹ್ಯಾಸ್ ಟು ಬಿ ಡನ್ ಯೂಸಿಂಗ್ ಓನ್ಲಿ ಒನ್ ಸೆಲ್. ಏನು, ಒಂದು ವಿದ್ಯುತ್ ಮಂಡಲವನ್ನು ರಚಿಸ್ಕೋಬೇಕು ಚಿತ್ರದಲ್ಲಿ ತೋರಿಸಿರೋ ಥರ. ಈ ಚಟುವಟಿಕೆಯಲ್ಲಿ ಒಂದು ವಿದ್ಯುತ್ ಕೋಶವನ್ನು ಮಾತ್ರ ಬಳಸಬೇಕು, ಅಂದರೆ ಒಂದೇ ಒಂದು ಸೆಲ್ಲನ್ನು ಉಪಯೋಗಿಸ್ಕೊಂಡು ಈ ಆಕ್ಟಿವಿಟಿನ ಮಾಡಬೇಕು. ಕೀಪ್ ದ ಸ್ವಿಚ್ ಇನ್ ದ ಆಫ್ ಪೊಸಿಷನ್. ಏನು ಮಾಡಬೇಕು, ಸ್ವಿಚ್ಚನ್ನು ಆಫ್ ಪೊಸಿಷನಲ್ಲಿ ಇಟ್ಟಿರಬೇಕು. ಸಂಪರ್ಕರಹಿತ ಸ್ಥಿತಿಯಲ್ಲಿ ಆ ಒತ್ತುಗುಂಡಿಯನ್ನು, ಸ್ವಿಚ್ಚನ್ನು ನಾವು ಇಟ್ಟಿರಬೇಕು. ಡಸ್ ದ ಬಲ್ಬ್ ಗ್ಲೋ? ಆ ರೀತಿ ನಾವು ಸ್ವಿಚ್ನ ಆಫ್ ಮಾಡಿಟ್ರೆ ಬಲ್ಬು ಬೆಳಗುತ್ತಾ, ಅಂದರೆ ಆನ್ ಆಗುತ್ತಾ, ಬೆಳಕನ್ನು ಕೊಡುತ್ತಾ ಅಂತ ಕೇಳ್ತಿದ್ದಾರೆ. ಟಚ್ ದ ಬಲ್ಬ್. ಹಾಗಾದರೆ ಬಲ್ಬನ್ನು ಮುಟ್ಟಿ ನೋಡಿ, ಆ ಬಲ್ಬನ್ನು ಏನು ಮಾಡಿ, ಮುಟ್ಟಿ ನೋಡಿ. ನಾವು ಮೂವ್ ದ ಎಲೆಕ್ಟ್ರಿಕ್ ಸ್ವಿಚ್ ಟು ದ ಆನ್ ಪೊಸಿಷನ್ ಆ್ಯಂಡ್ ಲೆಟ್ ದ ಬಲ್ಬ್ ಗ್ಲೋ ಫಾರ್ ಎ ಮಿನಿಟ್ ಆರ್ ಸೋ. ನೆಕ್ಸ್ಟ್ ಏನು ಮಾಡಿ, ಈಗ ಫಸ್ಟ್ ಸ್ವಿಚ್ ಆನ್ ಮಾಡಿದ್ರಿ, ಬಲ್ಬ್ನ ಮುಟ್ಟಿ ನೋಡಿದ್ರಿ. ಈಗ ಏನು ಮಾಡಿ, ಸ್ವಿಚ್ನ ಆನ್ ಮಾಡಿ, ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಗೆ ತನ್ನಿ. ಸ್ವಿಚ್ನ ಆನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಏನು ಮಾಡಿ, ಒಂದು ಸ್ವಲ್ಪ ನಿಮಿಷದವರೆಗೆ ಬಲ್ಬ್ ಆನ್ ಆಗುತ್ತೆ. ಸ್ವಿಚ್ ಆನ್ ಆಫ್ ಆದರೆ ಬಲ್ಬ್ ಆನ್ ಆಗಲ್ಲ. ಈಗ ಸ್ವಿಚ್ನ ಆನ್ ಮಾಡಿದ್ದೀರಲ್ವಾ, ಆನ್ ಮಾಡಿದ್ಮೇಲೆ ಬಲ್ಬ್ ಆನ್ ಆಗುತ್ತೆ. ಬೆಳಗೋದಕ್ಕೆ ಬಲ್ಬು, ಆ ಒಂದು ಬಲ್ಬ್ ಏನಾಗುತ್ತೆ, ಉರಿಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಬಲ್ಬ್ ಆನ್ ಅಲ್ಲೇ ಇರೋದಕ್ಕೆ ಬಿಡಿ. ಅಗೈನ್ ಟಚ್ ದ ಬಲ್ಬ್. ಈಗ ಬಲ್ಬ್ ಉರಿದಾದ್ಮೇಲೆ ಬಲ್ಬನ್ನು ಮುಟ್ಟು ನೋಡಿ. ಅರ್ಥ ಆಯ್ತಾ? ಮುಟ್ಟು ನೋಡಿ. ಡೂ ಯು ಫೀಲ್ ಎನಿ ಡಿಫ್ರೆನ್ಸ್? ನಿಮ್ಗೆ ಏನಾದರೂ ವ್ಯತ್ಯಾಸ ಗಮನಿಸ್ತೀರಾ, ಕಂಡು ಬರುತ್ತಾ? ಆಫ್ಟರ್ ಮೂವಿಂಗ್ ದ ಸ್ವಿಚ್ ಬ್ಯಾಕ್ ಟು ದ ಆಫ್ ಪೊಸಿಷನ್, ಟಚ್ ದ ಬಲ್ಬ್ ಅಗೈನ್. ಮತ್ತೆ ಏನು ಮಾಡಿ, ಆ ಒತ್ತುಗುಂಡಿ, ಆ ಸ್ವಿಚ್ನ ಆಫ್ ಮಾಡಿ ಆ ಬಲ್ಬನ್ನು ಮುಟ್ಟು ನೋಡಿ. ಫಸ್ಟು ಆಫ್ ಮಾಡಿ ಬಲ್ಬನ್ನು ನೋಡಿದ್ರಿ, ಬಲ್ಬ್ ಬೆಳಗ್ಲೂ ಇಲ್ಲ, ಗ್ಲೋನೂ ಆಗಲಿಲ್ಲ. ಮುಟ್ಟು ನೋಡಿದ್ರಿ, ನಿಮ್ಗೇನೋ ಅನಿಸಿರಲ್ಲ, ಯಾವುದೇ ರೀತಿ ಗೊತ್ತಾಗಲ್ಲ. ನೆಕ್ಸ್ಟ್ ಏನು ಮಾಡಿದ್ರಿ, ಸ್ವಿಚ್ನ ಆನ್ ಮಾಡಿ ಸ್ವಿಚ್ ಆನ್ ಮಾಡಿದ್ರಿ, ಬಲ್ಬ್ ಬೆಳಗ್ತು, ಆನ್ ಆಯಿತು, ಬೆಳಕನ್ನು ಕೊಡ್ತಿದೆ. ಸ್ವಲ್ಪ ಹೊತ್ತು ಹಾಗೆ ಬಿಟ್ಟಿದ್ರಿ, ಆವಾಗ ಮುಟ್ಟು ನೋಡಿದ್ದೀರಾ. ಆಗೇನಾಗಿರುತ್ತೆ, ಸ್ವಲ್ಪ ಬಿಸಿಯಾಗಿರುತ್ತೆ ಬಲ್ಬು. ಹುರಿದ ನಂತರ ಬೆಳಗ್ತಿರುತ್ತಲ್ಲ, ಆವಾಗ ಅದನ್ನು ಟಚ್ ಮಾಡಿದ್ರೆ ಬಿಸಿ ಇರುತ್ತೆ. ಈಗ ಆಫ್ ಮಾಡಿದರೆ, ಇವಾಗ ಸ್ವಲ್ಪ ಬಿಟ್ಟು ನೋಡಿ, ಅಂದರೆ ತಕ್ಷಣ ಆಫ್ ಮಾಡಿದ ತಕ್ಷಣ ನೋಡಿ, ಆಗಲೂ ಇನ್ನೂ ಸ್ವಲ್ಪ ಬಿಸಿ ಇರುತ್ತೆ. ತುಂಬ ಹೊತ್ತಾದಮೇಲೆ ಅದು ಹೊರಟೋಗಿರುತ್ತೆ, ಅದರ ಉಷ್ಣತೆ ಕಡಿಮೆ ಆಗಿಬಿಟ್ಟಿರುತ್ತೆ. ಇದು ಒಂದು ಆ್ಯಕ್ಟಿವಿಟಿ. ಅದಾಯ್ತಾ? ಇದನ್ನು ನಿಮ್ಮ ಹಿರಿಯರಿದ್ದರೆ ಅವರು ಆ ಬಲ್ಬನ್ನ ತೆಗೆದೋ ಅಥವಾ ಟಚ್ ಮಾಡಿ, ನೀವು ಯಾರೋ ಇದನ್ನು ಆ್ಯಕ್ಟಿವಿಟಿ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸ್ಕೂಲ್ಗಳಲ್ಲಿ ಮಾಡಿಸಿದ್ರೆ ಅದನ್ನು ಮಾತ್ರ ಮಾಡಿ. ನೀವೇ ಓನಾಗಿ ಯಾರೂ ಸಹ ಈ ವಿದ್ಯುತ್ತಿಗೆ ಸಂಬಂಧಪಟ್ಟಿದ್ದ ಆ್ಯಕ್ಟಿವಿಟಿನ ನೀವಾಗೆ ಯಾರೂ ಮಾಡಬೇಡಿ ಮಕ್ಕಳೇ. ಇನ್ನೊಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಆ್ಯಕ್ಟಿವಿಟಿ 10.3 ನೋಡಿ. ಮೇಕ್ ಎ ಸರ್ಕ್ಯೂಟ್ ಆಸ್ ಶೋನ್ ಇನ್ ಫಿಗರ್ 10.10. ಟೇಕ್ ಅಬೌಟ್ ಎ 10 cm ಲಾಂಗ್ ಪೀಸ್ ಆಫ್ ನೈಕ್ರೋಮ್ ವೈರ್ ಆ್ಯಂಡ್ ಟೈ ಇಟ್ ಬಿಟ್ವೀನ್ ದ ನೇಲ್ಸ್. 10.10 ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರಲ್ಲ, ಈ ಥರ ಇಲ್ಲೇ ಇದೆ ನೋಡಿ, ನೈಕ್ರೋಮು, ಇಲ್ಲೊಂದು ಮೊಳೆ, ಇದು ಸ್ವಿಚ್, ಇದು ಸೆಲ್, ಪಾಸಿಟಿವ್ ನೆಗೆಟಿವ್ 2 ಮೊಳೆ, ವೈರ್, ನೈಕ್ರೋಮ್ ತಂತಿ, ಇದಿಷ್ಟು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರೋ ಥರ ನೀವೇನು ಮಾಡಬೇಕು, ಒಂದು ಮಂಡಲವನ್ನು ರಚಿಸ್ಕೋಬೇಕು. ಸುಮಾರು ಎಷ್ಟೋ 10 cm ಉದ್ದದ ಒಂದು ನೈಕ್ರೋಮ್ ತಂತಿಯನ್ನು ತೆಗೆದುಕೊಳ್ಬೇಕು. ಅರ್ಥ ಆಯ್ತಾ? ನೇಲು. ಯು ಕ್ಯಾನ್ ಗೆಟ್ ಎ ನೈಕ್ರೋಮ್ ವೈರ್ ಫ್ರಮ್ ಆ್ಯನ್ ಎಲೆಕ್ಟ್ರಿಕ್ ರಿಪೇರ್ ಶಾಪ್, ಆರ್ ಯು ಕ್ಯಾನ್ ಯೂಸ್ ಎ ಪೀಸ್ ಆಫ್ discarded coil of an electric heater.
ನೀವು ನೈಕ್ರೋಮ್ ತಂತಿಯನ್ನು ಎಲೆಕ್ಟ್ರಿಕ್ ಅಂಗಡಿಗಳಲ್ಲಿ ಅಲ್ಲಿ ಬೇಕಾದ್ರೂ ದುರಸ್ತಿ ಮಾಡುವಂಥ ಅಂಗಡಿಗಳಲ್ಲಿ ಅಲ್ಲೂ ತೊಗೋಬೋದು. ಇಲ್ಲ ಅಂದರೆ ವಿದ್ಯುತ್ ತಾಪಕ ಎಲೆಕ್ಟ್ರಿಕ್ ಹೀಟರ್ನ ಅನುಪಯುಕ್ತ ತಂತಿ ಸುರುಳಿಯನ್ನಾದರೂ ಬಳಸ್ಬೋದು. ಎಲೆಕ್ಟ್ರಿಕ್ ಹೀಟರ್ಗಳಲ್ಲಿ ಇರುತ್ತೆ, ಅಲ್ಲಿ ವೇಸ್ಟಾಗಿ ಬಿಸಾಕಿರ್ತಾರಲ್ಲ ಅದ್ರ ಸುರುಳಿನಲ್ಲಿ ಅದ್ರ ಹೀಟರ್ನ ಎಲೆಕ್ಟ್ರಿಕ್ ಹೀಟರ್ನ ಕಾಯಿಲ್ನಲ್ಲಿ ನೈಕ್ರೋಮ್ ತಂತಿ ಸಿಗುತ್ತೆ, ಅಲ್ಲಿ ಬೇಕಾದರೂ ತೊಗೋಬೋದು ನೀವು. ಅಂದರೆ ಯೂಸ್ ಮಾಡದೇ ಇರ್ತಕ್ಕಂಥ ಎಲೆಕ್ಟ್ರಿಕ್ ಹೀಟರ್ಗೆ. ಟಚ್ ದ ವೈರ್, ಈಗ ಏನು ಮಾಡಿ ತಂತಿಯನ್ನು ಮುಟ್ಟು ನೋಡಿ. ನಾವು ಸ್ವಿಚ್ ಆನ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್ ಬೈ ಮೂವಿಂಗ್ ದ ಸ್ವಿಚ್ ಟು ದ ಆನ್ ಪೊಸಿಷನ್. ಫಸ್ಟು ಆನ್ ಮಾಡೋದಕ್ಕೂ ಮುಂಚೆ ಮುಟ್ಟು ನೋಡಿ ತಂತಿನ. ನಂತರ ಏನು ಮಾಡಿ ಮಂಡಲದ ಒತ್ತುಗುಂಡಿ ಸ್ವಿಚ್ನ ಆನ್ ಮಾಡಿ ಸಂಪರ್ಕಕ್ಕೆ ತಂದು ಮತ್ತೆ ವಿದ್ಯುತ್ ಹರಿಯುವಂತೆ ಮಾಡಿ. ಇದನ್ನು ಟಚ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೀಚರ್ಸ್ ಮಾಡಿ ತೋರಿಸಿದ್ರೆ ಮಾತ್ರ ಈ ಆ್ಯಕ್ಟಿವಿಟಿನೂ ಮಾಡಿ, ಇಲ್ಲಾಂದರೆ ನೀವಾಗ ಯಾರು ಮಾಡೋಕ್ಕೆ ಹೋಗಬೇಡಿ. ವಿದ್ಯುತ್ ತಂತಿಗೆ ಸ್ವಿಚ್ ಆನ್ ಆದರೆ ಮೂವಿಂಗ್ ಆಗುತ್ತೆ, ಸರ್ಕ್ಯೂಟ್ ದ ಮೂವಿಂಗ್ ದ ಕರೆಂಟ್ ಏನಾಗುತ್ತೆ, ಮೂವ್ ಆಗುತ್ತೆ, ತಂತಿಯಲ್ಲಿ ಹರಿಯುತ್ತೆ ವಿದ್ಯುತ್ತು. ಆಫ್ಟರ್ ಎ ಫ್ಯೂ ಸೆಕೆಂಡ್ಸ್ ಟಚ್ ದ ವೈರ್. ವಿದ್ಯುತ್ ಹರಿದ ನಂತರ ಸ್ವಲ್ಪ ಹೊತ್ತು ಕೆಲವು ಸೆಕೆಂಡ್ಗಳು ಬಿಟ್ಟು ತಂತಿಯನ್ನು ಮುಟ್ಟು ನೋಡಿ. ಹೆಚ್ಚು ಸಮಯದವರೆಗೂ ಮುಟ್ಟಬೇಡಿ, ಅಂದರೆ ಡು ನಾಟ್ ಹೋಲ್ಡ್ ಇಟ್ ಫಾರ್ ಎ ಲಾಂಗ್ ಟೈಮ್. ಆ ತಂತಿಯನ್ನು ಹಾಗೆ ಬಿಸಿ ಆಗಿರುತ್ತದೆ, ಸ್ವಲ್ಪ ಹಾಗೆ ಇಟ್ಕೊಳ್ಳೋಕೆ ಹೋಗಬೇಡಿ ಆ ತಂತಿಯನ್ನು. ಸ್ವಿಚ್ ಆಫ್ ದ ಕರೆಂಟ್, ಈಗ ಏನು ಮಾಡಿ ಒತ್ತುಗುಂಡಿಯನ್ನು ಸ್ವಿಚ್ಚನ್ನು ಆಫ್ ಮಾಡಿ. ಟಚ್ ದ ವೈರ್ ಅಗೈನ್ ಆಫ್ಟರ್ ಎ ಫ್ಯೂ ಮಿನಿಟ್ಸ್. ಸ್ವಲ್ಪ ಹೊತ್ತು ಬಿಟ್ಟು ಆ ವೈರನ್ನು ಟಚ್ ಮಾಡಿ, ಈ ಬಿಸಿ ಇರುತ್ತಾ ಇಲ್ವಾ ಅದನ್ನು ಕೆಲವು ನಿಮಿಷಗಳ ನಂತರ ಮುಟ್ಟಿ ನೋಡಿ ಹೇಳಿ. ಇಲ್ಲೊಂದು ಕಾಷನ್ನ ಕೊಟ್ಟಿದ್ದಾರೆ ನೋಡಿ. ಡು ನಾಟ್ ಕೀಪ್ ದ ಸ್ವಿಚ್ ಇನ್ ದ ಆನ್ ಪೊಸಿಷನ್ ಫಾರ್ ಎ ಲಾಂಗ್ ಟೈಮ್, ಅದರ್ವೈಸ್ ದ ಸೆಲ್ ಮೇ ಬಿಕಮ್ ವೀಕ್ ವೆರಿ ಕ್ವಿಕ್ಲಿ. ಸೆಲ್ ತಗೋತಿರಲ್ಲ ಶೆಲ್ಗಳು, ಹೆಚ್ಚು ಸಮಯದವರೆಗೆ ಒತ್ತುಗುಂಡಿಯನ್ನು ಸಂಪರ್ಕ ಸ್ಥಿತಿಯಲ್ಲಿ ಇರುವುದು ಬೇಡ. ಅಂದರೆ ಸ್ವಿಚ್ ಆನ್ ಮಾಡೇ ಇಟ್ಟಿರೋದು ನೀವು ಆ್ಯಕ್ಟಿವಿಟಿ ಮಾಡ್ತಿದ್ರೂ ಆ ಥರ ಮಾಡಬೇಡಿ. ಇದರಿಂದ ಸೆಲ್ ಏನಾಗುತ್ತೆ, ವೀಕ್ ಆಗ್ತಾ ಬರುತ್ತೆ, ದುರ್ಬಲ ಆಗ್ತಾ ಬರುತ್ತೆ. ಅದು ಹೆಚ್ಚೆಚ್ಚು ಆನ್ ಪೊಸಿಷನಲ್ಲೇ ಇಟ್ಟರೆ ಅದೊಂದು ಕಾಷನ್ನ ಕೊಟ್ಟಿದ್ದಾರೆ. ಸಿ ನೆಕ್ಸ್ಟ್, ದ ವೈರ್ ಗೆಟ್ಸ್ ಹಾಟ್ ವೆನ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಸ್ ಥ್ರೂ ಇಟ್. ಈಗೇನಾಯಿತು, ಆ ತಂತಿ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ತಂತಿಯು ಬಿಸಿ ಆಗುತ್ತದೆ. ತಂತಿ ಮೂಲಕ ವಿದ್ಯುತ್ ಹರಿದಿರುತ್ತಲ್ವ, ಕರೆಂಟು ಫ್ಲೋ ಆಗಿರುತ್ತಲ್ವ, ಆಗಾಗ ತಂತಿಯೂ ಸಹ ಬಿಸಿಯಾಗಿರುತ್ತೆ. ದಿಸ್ ಈಸ್ ದ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಇದನ್ನೇ ನಾವು ಏನಂತ ಕರಿತೀವಿ, ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ. ವಿದ್ಯುತ್ ಎಲ್ಲಿ ಹರಿಯುತ್ತೋ ಅಲ್ಲಿ ಬಿಸಿಯಾಗಿರುತ್ತೆ, ವಿದ್ಯುತ್ ಇಂದನೂ ಉಷ್ಣತೆ ಉಂಟಾಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆ್ಯಕ್ಟಿವಿಟಿ ಮೂಲಕ ಹೇಳಿದ್ದಾರೆ. ಅಂದರೆ ವಿದ್ಯುತ್ ಪ್ರವಾಹದ ಮೂಲಕ ಉಷ್ಣೋತ್ಪನ್ನ ಪರಿಣಾಮ ಅಂತೇಳಿ ಕರೀತಾರೆ. ಕ್ಯಾನ್ ಯು ಥಿಂಕ್ ಆಫ್ ಎನಿ ಎಲೆಕ್ಟ್ರಿಕ್ ಅಪ್ಲಿಯನ್ಸಸ್ ವೇರ್ ದ ಹೀಟಿಂಗ್ ಎಫೆಕ್ಟ್ ಆಫ್ ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಯೂಸ್ಡ್. ನೀವು ವಿದ್ಯುತ್ತನ್ನು ಬಳಸಿಕೊಂಡು ಉಷ್ಣೋತ್ಪನ್ನ ಪರಿಣಾಮವನ್ನು ಬಳಕೆ ಮಾಡಿರ್ತಕ್ಕಂಥ ಅದರ ವಿದ್ಯುತ್ ಉಪಕರಣಗಳು. ಐರನ್ ಬಾಕ್ಸ್ ಒಳ್ಳೆ ಎಕ್ಸಾಂಪಲ್ ಅಲ್ವಾ, ಅಥವಾ ಸ್ಟವ್, ಎಲೆಕ್ಟ್ರಿಕ್ ಸ್ಟವ್, ಐರನ್ ಬಾಕ್ಸ್ ನೋಡಿ, ಅದರ ಕರೆಂಟೇ ವಿದ್ಯುತ್ ಮೂಲಕ ಬಿಸಿ ಆಗುತ್ತೆ, ಉಷ್ಣತೆಯನ್ನು ಕೊಡುತ್ತೆ. ಆ್ಯಂಡ್ ಮೇಕ್ ಎ ಲಿಸ್ಟ್ ಆಫ್ ಸಚ್ ಅಪ್ಲಿಯನ್ಸಸ್. ಆ ಥರ ನಿಮಗೆ ಯಾವುದಾದ್ರೂ ಆ ರೀತಿಯ ಉಪಕರಣಗಳು, ಅಂದರೆ ವಿದ್ಯುತ್ನಿಂದ ಉಷ್ಣೋತ್ಪನ್ನ ಪರಿಣಾಮ ಉಂಟು ಮಾಡ್ತಕ್ಕಂಥ ವಿದ್ಯುತ್ ಉಪಕರಣಗಳ ಬಗ್ಗೆ ಗೊತ್ತಿದ್ದರೆ ಅದನ್ನು ಲಿಸ್ಟ್ ಮಾಡಿ. ಇದನ್ನು ನೋಡಿರ್ತೀರ, ಇತ್ತೀಚೆಗಿಲ್ಲ, ಆವಾಗೆಲ್ಲ ಬರ್ತಾಯಿತ್ತು. ಇದು ಎಲೆಕ್ಟ್ರಿಕ್ ಸ್ಟವ್ ಅಂತ ಕರೀತಾರೆ ಇದನ್ನು. ವಿದ್ಯುತ್ ಸ್ವಿಚ್ ಹಾಕಿದ್ರೆ ಎಲೆಕ್ಟ್ರಿಕ್ ಮೂಲಕ ಇದೆಲ್ಲ ಕಾಯಿಲ್ ಇದು, ಗೊತ್ತಾಯ್ತಾ? ಈ ಕಾಯಿಲ್ ಎಲ್ಲ ಬಿಸಿಯಾಗಿ ಇದ್ರ ಮೇಲೆ ಪಾತ್ರೆ ಇಟ್ಟು ನಾವು ಅನ್ನ, ರೈಸು, ಹಾಲು ಎಲ್ಲ ಮಾಡ್ಕೊಳ್ಬೋದು. ಎಲೆಕ್ಟ್ರಿಕ್ ಹೀಟ್. ಮತ್ತು ಅದಕ್ಕಿಂತ ನಿಮಗೆ ವಾಟರ್ ಹೀಟರ್ ಇದೆ, ನೀರನ್ನು ಬಿಸಿ ಮಾಡ್ಕೊಳ್ಳೋಕ್ಕಂಥ ವಾಟರ್ ಹೀಟರ್ ಕಾಯಿಲ್ ಇದೆ, ಐರನ್ ಬಾಕ್ಸ್ ಇದೆ, ಎಲೆಕ್ಟ್ರಿಕ್ ಕುಕ್ಕರ್ಸ್ ಇದೆ, ಎಲೆಕ್ಟ್ರಿಕ್ ಸ್ಟವ್ ಇದೆ. ಇವೆಲ್ಲವೂ ವಿದ್ಯುತ್ನಿಂದ ಉಷ್ಣತೆಯನ್ನು ಉಂಟು ಮಾಡ್ತಕ್ಕಂಥ ಉಪಕರಣಗಳು. ಯು ಮೈಟ್ ಹ್ಯಾವ್ ಸೀನ್ ಆ್ಯನ್ ಎಲೆಕ್ಟ್ರಿಕ್ ರೂಮ್ ಹೀಟರ್ ಆರ್ ಆ್ಯನ್ ಎಲೆಕ್ಟ್ರಿಕ್ ಹೀಟರ್ used for cooking. ಏನು ಕೊಠಡಿ ವಿದ್ಯುತ್ ತಾಪಕ ಅಂದರೆ ಎಲೆಕ್ಟ್ರಿಕ್ ರೂಮ್ ಹೀಟರ್. ಫಾರಿನ್ಗಳಲ್ಲಿ ಅಥವಾ ಕೆಲವೊಂದು ಕೂಲ್ ಪ್ಲೇಸಸ್ಗಳಲ್ಲಿ, ತುಂಬ ಶೀತ ತಂಪು ವಾತಾವರಣದ ಪ್ರದೇಶಗಳಲ್ಲಿ ರೂಮ್ಗಳಿಗೆ ಅಳವಡಿಸಿರ್ತಾರೆ. AC ಹೇಗೆ ಅಳವಡಿಸ್ತಾರೋ ಏರ್ ಕಂಡೀಷನರು ತಂಪಾಗೋದಕ್ಕೆ, ಅದೇ ರೀತಿ ಎಲೆಕ್ಟ್ರಿಕ್ ರೂಮ್ ಹೀಟರ್ಗಳು ಇರುತ್ತೆ. ಬಿಸಿ ಮಾಡ್ತಕ್ಕಂಥ ಬೆಚ್ಚಗಿಡೋಕ್ಕೆ ರೂಮ್ ಹೀಟರ್ಗಳು ಇರುತ್ತೆ. ಅದನ್ನು ಅಥವಾ ಅಡುಗೆಗೆ ಬಳಸತಕ್ಕಂಥ ವಿದ್ಯುತ್ ಒಲೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನ ನೀವು ಬಳಸೋದನ್ನು ನೋಡಿರ್ಬೋದು. ಆಲ್ ದೀಸ್ ಕಂಟೈನ್ ಎ ಕಾಯಿಲ್ ಆಫ್ ವೈರ್. ಇದೆಲ್ಲವೂ ಯಾವುದರಿಂದ ಮಾಡಲ್ಪಟ್ಟಿರೋ ಅಂಥದ್ದು? ಕಾಯಿಲ್ ಆಫ್ ವೈರ್, ತಂತಿ ಸುರುಳಿಯನ್ನು ಹೊಂದಿರತಕ್ಕಂತಹ, ತಂತಿ ಸುರುಳಿಯಿಂದ ಮಾಡಲ್ಪಟ್ಟಿರತಕ್ಕಂತಹ ವಸ್ತುಗಳೇ.
This coil of wire is called a element. ಈ ರೀತಿ ತಂತಿಯ ಸುರುಳಿಯನ್ನು ಏನಂತ ಕರೀತಾರೆ? ತಂತಿ ಅಂದರೆ ವೈರ್ ಆಫ್ ಕಾಯಿಲ್ ಆಫ್ ವೈರನ್ನು ಏನಂತಾರೆ? ತಾಪಕ ತಂತು. ಎಲಿಮೆಂಟ್ ಅಂದರೆ ತಾಪಕ ತಂತು, ತಾಪವನ್ನು ಉಂಟು ಮಾಡ್ತಕ್ಕಂಥ ತಂತಿಗಳು, ಅಂದರೆ ಉಷ್ಣತೆಯನ್ನು ಕೊಡ್ತಕ್ಕಂತಹ ತಂತಿಗಳು ಅಂತ ಎಲಿಮೆಂಟ್ ಅಂತ ಕರೀತಾರೆ. You may have noticed that when these appliances are switched on after connecting to the electric supply, their elements become red hot and give out heat. ಈ ಉಪಕರಣಗಳ ವಿದ್ಯುತ್ ಸರಬರಾಜು ಜೋಡಿಸಿ, ಅಂದರೆ ವಿದ್ಯುತ್ತನ್ನು ಇದಕ್ಕೆ ಸ್ವಿಚ್ ಆನ್ ಮಾಡಿದರೆ, ಸಂಪರ್ಕಕ್ಕೆ ತಂದಾಗ ಆ ತಾಪಕ ತಂತುಗಳು ಎಲಿಮೆಂಟ್ಸ್ ಇರುತ್ತಲ್ಲ ಅದೆಲ್ಲ ಕೆಂಪಾಗಿ ಕಾದು ಉಷ್ಣವನ್ನು ಹೊರಸೂಸುತ್ತೆ. ಚಿತ್ರದಲ್ಲಿ ಕೊಟ್ಟಿದ್ದಲ್ಲ, ನೀವು ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಈ ರೀತಿ ಕೆಂಪಗೆ ಕಾದು ಅದು ಉಷ್ಣತೆಯನ್ನು ಉಂಟು ಮಾಡುತ್ತೆ ಎಲೆಕ್ಟ್ರಿಕ್ಕಿಗೆ ಕನೆಕ್ಟ್ ಮಾಡಿದ್ರೆ. ನೋಡಿ ಇಲ್ಲೂ ಕೊಟ್ಟಿದ್ದಾರೆ ಎಲಿಮೆಂಟ್ಸ್ ಆಫ್ ಐರನ್, ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅಲ್ವಾ, ಇಸ್ತ್ರಿ ಪೆಟ್ಟಿಗೆ ಅಂತ ಏನು ಕರಿತೀವಿ, ಇದು ಈ ಬಾಕ್ಸಲ್ಲಿ ಇರೋದನ್ನ ನೋಡೋಣ. Bujo could not see element in an electric iron. ಏನು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಅಂದರೆ ಐರನ್ ಬಾಕ್ಸ್ ತಾಪಕ ತಂತು ಬೂಜೋಗೆ ಕಾಣಿಸ್ತಾ ಇಲ್ಲ. ಐರನ್ ಬಾಕ್ಸಲ್ಲಿ ಇರ್ತಕ್ಕಂತಹ ತಾಪಕ ತಂತು ವೈರ್ ಎಲಿಮೆಂಟ್ ಕಾಣಿಸ್ತಾ ಇಲ್ಲ. ಪಹೇಲಿ ಟೋಲ್ಡ್ ಹಿಮ್ ದಟ್ ಎಲೆಕ್ಟ್ರಿಕಲ್ ಅಪ್ಲಿಯನ್ಸಸ್ ಸಚ್ ಹ್ಯಾಸ್ ಇಮ್ಮರ್ಷನ್ ಹೀಟರ್ಸ್, ಹಾಟ್ ಪ್ಲೇಟ್ಸ್ ಅಂದರೆ ಸಾಮಾನ್ಯವಾಗಿ ಇಮ್ಮರ್ಷನ್ ಹೀಟರ್ಸ್ ಅಂದರೆ ತಾಪಕ ಹಂಚುಗಳು ಮತ್ತು ಹಾಟ್ ಪ್ಲೇಟ್ಸ್, ವಿದ್ಯುತ್ ಅಂದರೆ ಮುಳುಗು ತಾಪಕಗಳು ಮತ್ತು ಹೀಟರ್ಸ್, ಇಮ್ಮರ್ಷನ್ ತಾಪಕ ಹಂಚುಗಳು, ಇಸ್ತ್ರಿ ಪೆಟ್ಟಿಗೆ ಐರನ್ಸು, ಅದೇ ಥರ ಗೀಸರ್, ಎಲೆಕ್ಟ್ರಿಕ್ ಕೆಟಲ್ಸ್, ಏರ್ ಡ್ರೈಯರ್ಸ್ ಹ್ಯಾವ್ ಎಲಿಮೆಂಟ್ಸ್ ಇನ್ಸೈಡ್ ದ್ಯಾಮ್. ಅಂದರೆ ಈಗ ನಾವು ಕೂದಲನ್ನು ಒಣಗಿಸ್ಕೊಳ್ಳೋದಕ್ಕೆ ಏರ್ ಡ್ರೈಯರ್ ಇರ್ಬೋದು, ಗೀಸರ್ಸ್ ಇರ್ಬೋದು, ಜಲತಾಪಗಳು, ನೀರನ್ನು ಕಾಯಿಸ್ಕೊಳ್ಳೋಂಥ ಗೀಸರ್ಗಳು, ಎಲೆಕ್ಟ್ರಿಕ್ ಕೆಟಲ್ಗಳು. ಈಗೆಲ್ಲ ನೀರನ್ನು ಕಾಯಿಸ್ಕೊಳ್ಳೋದಕ್ಕೆ ಎಲೆಕ್ಟ್ರಿಕ್ ಕೆಟಲ್ ಬಂದಿದೆ. ಸ್ವಿಚ್ ಆನ್ ಮಾಡಿಬಿಟ್ರೆ ಅದೊಂಥರ ಕೆಟಲ್ ಫ್ಲಾಸ್ಕ್ ಥರ ಇರುತ್ತೆ, ಸ್ವಿಚ್ ಆನ್ ಮಾಡಿಬಿಟ್ರೆ ನೀರು ಕಾಯುತ್ತೆ. ಆ ಥರ ಚಿಕ್ಕ ಚಿಕ್ಕ ಕೆಟಲ್ಗಳು, ಕೂದಲನ್ನು ಒಣಗಿಸ್ಕೊಳ್ಳುವಂತಹ ಏರ್ ಡ್ರೈಯರ್ಗಳು, ಇಂತಹ ಎಲ್ಲ ವಿದ್ಯುತ್ ಉಪಕರಣಗಳಲ್ಲಿ ಏನು ತಮ್ಮೊಳಗೆ ತಾಪಕ ತಂತುಗಳನ್ನು ಹೊಂದಿರ್ತವೆ. ಒಳಗಡೆ ಇನ್ಸೈಡಲ್ಲಿ ತಾಪಕ ತಂತುಗಳನ್ನು ಹೊಂದಿರುತ್ತೆ ಅಂತ ಪಹೇಲಿ ಹೇಳ್ತಿದ್ದಾಳೆ. ಅರ್ಥ ಆಯ್ತಾ? ಅಂದರೆ ಅವನಿಗೆ ಕಾಣಿಸ್ತಾ ಇಲ್ಲ ಬೂಜೋಗೆ, ಆದರೆ ಪಹೇಲಿ ಏನು ಹೇಳ್ತಿದ್ದಾರೆ, ಈ ರೀತಿ ಉದಾಹರಣೆಗಳನ್ನ ಕೊಟ್ಟರು. ಏರ್ ಡ್ರೈಯರಲ್ಲಿ, ಕೆಟಲ್ಗಳಲ್ಲಿ, ಗೀಸರಲ್ಲಿ, ಇಲ್ಲೆಲ್ಲ ಒಳಗಡೆ ಇನ್ಸೈಡ್ ದ್ಯಾಮ್ ಎಲಿಮೆಂಟ್ಸ್ ಹ್ಯಾವ್ ಇನ್ಸೈಡ್ ದ್ಯಾಮ್, ಒಳಗಡೆ ಈ ತಾಪಕ ತಂತುಗಳು ಹೊಂದಿರ್ತವೆ. ಒಳಗಡೆ ಈ ರೀತಿಯ ವಿದ್ಯುತ್ ಉಪಕರಣಗಳಲ್ಲಿ ತಾಪಕ ತಂತುಗಳು ಒಳಭಾಗದಲ್ಲಿ ಇರುತ್ತವೆ ಅಂತ ಹೇಳ್ತಿದ್ದಾಳೆ. ಹ್ಯಾವ್ ಯು ಎವರ್ ಸೀನ್ ದ ಎಲಿಮೆಂಟ್ ಇನ್ ಎನಿ ಅಪ್ಲಿಯನ್ಸಸ್? ಹಾಗಾದರೆ ಯಾವುದೇ ಉಪಕರಣಗಳ ತಾಪಕ ತಂತುವನ್ನು ನೀವು ನೋಡಿದ್ದೀರಾ? ನೀವೇನಾದ್ರು ನೋಡಿದ್ದೀರಾ? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಳ ಇನ್ಸೈಡಲ್ಲಿ ಇದೆ. ಅರ್ಥ ಆಯ್ತಾ? ಅಂದರೆ ಅದನ್ನೆಲ್ಲ ಬಿಚ್ಚಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಯಾರೋ ಅದು ಕೆಲಸ ಮಾಡಬೇಡಿ. ಎಲೆಕ್ಟ್ರಿಕ್ ಉಪಕರಣಗಳ ಅವುಗಳ ಸಂಪರ್ಕದಲ್ಲಿದ್ದಾಗ, ಇಲ್ಲದೇ ಇದ್ದಾಗ ದೊಡ್ಡವ್ರ ಮುಂದೆ ಅದನ್ನು ಉಪಯೋಗಿಸಿ, ಇಲ್ಲಾಂದರೆ ಬಳಸೋಕ್ಕೆ ಹೋಗಬೇಡಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಏನಾದ್ರು ಡೌಟ್ಸ್ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಅವರು ಇಂಗ್ಲೀಷ್ ಮೀಡಿಯಮಲ್ಲಿ, ಕನ್ನಡ ಮೀಡಿಯಮಲ್ಲಿ ಎಲ್ರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸರ್ಚ್ ಮಾಡೋ ಅವಶ್ಯಕತೆ ಇರಲ್ಲ, ಹಾಗಾಗಿ ಈಸಿಯಾಗಿ ಅವರಿಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ 2-3 ಟೈಮ್ ಆಡಿಯೋನ ಕೇಳಿ. ಆ್ಯಂಡ್ ಆದಷ್ಟು ನಾನು ಕೊಡ್ತಕ್ಕಂಥ ಹೋಮ್ವರ್ಕ್ ಕ್ವಶನ್ಸ್ಗೆ ನೀವೇ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ? ತಿಂದು ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಎಕ್ಸ್ಪ್ಲೈನ್ ದ ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿತ್ ಎಕ್ಸಾಂಪಲ್ ಅಂದರೆ ಆ್ಯಕ್ಟಿವಿಟಿನೇ ಒಂದು ಅಥವಾ ಎರಡು ಬರೀರಿ. ವಾಟ್ ಈಸ್ ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಡಿಫೈನ್ ಅಂತ ಬರೆದ್ರು. ಓಕೆ. ಮೇಕ್ ಎ ಲಿಸ್ಟ್ ಆಫ್ ಸಮ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಆಫ್ ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈಟಿಂಗ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ಗೆ ಕೆಲವೊಂದು ಅಪ್ಲಯನ್ಸಸ್ಗಳಿಗೆ ಲಿಸ್ಟ್ ಮಾಡಿ. ಆ್ಯಂಡ್ ವಾಟ್ ಈಸ್ ಎಲಿಮೆಂಟ್ಸ್, ವೇರ್ ಇಟ್ ಈಸ್ ಫೌಂಡ್, ಎಲ್ಲಿ ಕಂಡು ಬರುತ್ತೆ, ಎಲಿಮೆಂಟ್ ಅಂದರೆ ಅದು ಎಲ್ಲಿ ಇರುತ್ತೆ. ನೇಮ್ ಸಮ್ ಎಲೆಕ್ಟ್ರಿಕ್ ಅಪ್ಲಯನ್ಸಸ್ ಹ್ಯಾವ್ ದ ಎಲಿಮೆಂಟ್ಸ್ ಇನ್ಸೈಡ್ ದ್ಯಾಮ್. ಎಲಿಮೆಂಟ್ಸ್ ಒಳಭಾಗದಲ್ಲಿ ಹೊಂದಿರ್ತಕ್ಕಂಥ ಕೆಲವೊಂದು ವಿದ್ಯುತ್ ಉಪಕರಣಗಳ ಹೆಸರನ್ನು ಬರೀರಿ. ಇಲ್ಲೇ ಸಿಗುತ್ತೆ, ಇಷ್ಟೊಂದು ಇದೆಯಲ್ಲ, ಗೀಸರ್, ವಾಟರ್ ಹೀಟರ್, ಅದೆಲ್ಲ ಬರೀರಿ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್
ಅಲ್ಲ ಈ ಎಕ್ಸಾಂಪಲಲ್ಲೇ ಇದನ್ನು ಬರೀತೀರಾ ಅಲ್ವಾ ಡಯಾಗ್ರಾಮ್. ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಪ್ಲೇ ಲಿಸ್ಟ್ನ ಚೆಕ್ ಮಾಡಿ, ಲೆಸನ್ ಕಂಪ್ಲೀಟ್ ಎಕ್ಸ್ಪ್ಲನೇಷನು ಆ್ಯಂಡ್ ನಿಮಗೆ ನೋಟ್ಸು ಸಹ ಲಾಸ್ಟಲ್ಲಿ ಸಿಗುತ್ತೆ. ಆ್ಯಂಡ್ ಆದಷ್ಟು 2-3 ಟೈಮ್ ಆಡಿಯೋನ ಕೇಳಿ, ಪ್ಲೇ ಲಿಸ್ಟ್ ಚೆಕ್ ಮಾಡಿ. ಥ್ಯಾಂಕ್ ಯು.